ನಮಸ್ಕಾರ ಫ್ರೆಂಡ್ಸ್. ಬೇಸಿಗೆ ಕಾಲ ಹತ್ತಿರ ಬಂದಾಯಿತು. ಈಗ ಇರುವಂತಹ ಅಡಿಕೆ ತೋಟಗಳಿಗೆ ಮತ್ತು ಕಾಫಿ ಬೆಳೆಗಳಿಗೆ ಇರುವಂತಹ ಬೋರುಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಹೊಸದಾಗಿ ಇರುವಂತಹ ಬೋರಿನ ಜೊತೆಗೆ ಹೊಸದಾಗಿ ಮತ್ತೊಂದು ಬೋರು ಇನ್ನೊಂದು ಬೋರನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಲ್ಲಿ ಕೆಲವೊಂದು ರೈತರಿದ್ದಾರೆ. ಅದ್ರ ಜೊತೆಗೆ ಈಗ ಹೊಸದಾಗಿ ಕೃಷಿಯನ್ನು ಪ್ರಾರಂಭ ಮಾಡೋಣ, ಏನಾದರೂ ತೋಟದ ಬೆಳೆಗಳನ್ನು ಮಾಡೋಣ ಅನ್ನುವಂತಹ ಹೊಸ ಉತ್ಸಾಹ ಇರ್ತಕ್ಕಂಥ ರೈತರು ಸಮೇತ ಹೊಸದಾಗಿ ಬೋರ್ವೆಲ್ಗಳನ್ನು ಕೊರೆಸಬೇಕು, ನೀರಿನ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅವರಿಗೆ ಮೊದಲನೇದಾಗಿ ಬರುವಂತಹ ಆಲೋಚನೆ ಯಾರಿಂದ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಬೇಕು ಅನ್ನುವಂತಹ ಪ್ರಶ್ನೆ ಮೂಡಿದಾಗ ಅಲ್ಲೇ ಸ್ಥಳೀಯವಾಗಿ ಇರ್ತಕ್ಕಂತಹ ಸಾಂಪ್ರದಾಯಿಕ ಪದ್ಧತಿಗಳಿಂದ ಬೋರ್ವೆಲ್ ಪಾಯಿಂಟ್ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಅವರಿಂದ ತೆಂಗಿನಕಾಯಿಯಿಂದ ಮತ್ತು ಕಡ್ಡಿಗಳಿಂದ, ಹಸಿ ಕಡ್ಡಿಗಳು, ಬೇವಿನ ಕಡ್ಡಿ, ಹೊಂಗೆ ಕಡ್ಡಿ ಮುಂತಾದಂತಹ ಕಡ್ಡಿಗಳಿಂದ ಪಾಯಿಂಟನ್ನು ಗುರುತಿಸಿಕೊಳ್ಳುತ್ತಾರೆ. ಅದರ ಜೊತೆಗೆ ಈಗ ಈ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಮುಂತಾದಂತಹ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿಕೊಂಡು ಜರ್ಮನ್ ಟೆಕ್ನಾಲಜಿ, ಜಪಾನ್ ಟೆಕ್ನಾಲಜಿ, USA ಟೆಕ್ನಾಲಜಿ ಹೀಗೆ ವೈಜ್ಞಾನಿಕ ರೀತಿಯಲ್ಲಿ ಬೋರ್ವೆಲ್ ಪಾಯಿಂಟ್ಗಳನ್ನು ಮಾಡಿಸಿಕೊಳ್ಳುವವರು ಸಹ ಹೆಚ್ಚಿನದಾಗಿ ಇದ್ದಾರೆ. ಅದರ ಜೊತೆಗೆ ಜಿಯಾಲಜಿಸ್ಟ್ಗಳಿಂದ ಬ್ರಂಟನ್ ಕಾಂಪಸ್ ಅಥವಾ ಕ್ಲೈನೋಮೀಟರ್ಗಳಿಂದ ಬೋರ್ವೆಲ್ ಪಾಯಿಂಟ್ಗಳನ್ನು ಗುರುತಿಸಿಕೊಳ್ಳುವವರು ಸಹ ಹೆಚ್ಚಾಗಿ ಇದ್ದಾರೆ. ನಾವು ಯಾವುದೇ ರೀತಿಯಲ್ಲಿ ವಾಟರ್ ಡಿವೈನರ್ ಮೂಲಕನಾಗಲಿ, ಜಿಯಾಲಜಿಸ್ಟ್ಗಳ ಮುಖಾಂತರವಾಗಲಿ ಅಥವಾ ಸಾಂಪ್ರದಾಯಿಕ ಪದ್ಧತಿಗಳಿಂದ ಪಾಯಿಂಟ್ ಮಾಡುವವರಿಂದಲೇ ಆಗಲಿ ಪಾಯಿಂಟನ್ನು ಗುರುತಿಸಿದ ನಂತರ ಆ ಪಾಯಿಂಟ್ ನಿಖರವಾಗಿ ಇದೆಯೇ ಅಥವಾ ಇಲ್ಲವೇ ಎನ್ನುವುದನ್ನು ನಾವೇ ಸ್ವತಃ ಖುದ್ದಾಗಿ ಪರಿಶೀಲನೆ ಮಾಡಬಹುದು. ಅದು ಏನು ಎನ್ನುವಂತಹ ವಿಚಾರವನ್ನು ಈ ದಿನ ನಾನು ನಿಮ್ಮೊಂದಿಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ವಿಚಾರನ ತಲೆಯಲ್ಲಿಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಏನಪ್ಪ ಅಂದರೆ, ಜಿಯಾಲಜಿಸ್ಟ್ಗಳಿಂದ ಮಾಡಿದಂತಹ ಪಾಯಿಂಟುಗಳು ಸಮೇತ ಕೆಲವೊಂದು ಸಕ್ಸಸ್ ಆಗ್ತವೆ, ಕೆಲವೊಂದು ಫೇಲ್ಯೂರ್ ಆಗ್ತವೆ. ಸಾಂಪ್ರದಾಯಿಕ ಪದ್ಧತಿಯಿಂದ ಮಾಡಿದಂತಹ ಪಾಯಿಂಟುಗಳು ಸಮೇತ ಸೇಮ್ ಅದೇ ರೀತಿ ಆಗ್ತಾಯಿದ್ದಾವೆ. ಹಾಗೆ USA, ಜರ್ಮನ್, ಜಪಾನ್ ಟೆಕ್ನಾಲಜಿ ಮಿಷಿನ್ಗಳಿಂದ ಮಾಡಿರ್ತಕ್ಕಂಥ ಪಾಯಿಂಟುಗಳು ಸಮೇತ ಕೆಲವೊಂದು ಸಕ್ಸಸ್ ಆಗ್ತಾಯಿದ್ದಾವೆ, ಕೆಲವೊಂದು ಫೇಲ್ಯೂರ್ ಆಗ್ತಾಯಿದ್ದಾವೆ. ಇದಕ್ಕೆ ಮುಖ್ಯವಾದ ಕಾರಣ ಏನು? ಇದಕ್ಕೆ ಸೊಲ್ಯೂಷನ್ ಏನು? ಎಲ್ಲ ರೀತಿಯಿಂದನೂ ಪ್ರಯತ್ನ ಪಟ್ಟು ನೀವು ಮಾಡಿಸಿರ್ತೀರ, ಆದ್ರೂ ಒಂದು ಫೇಲ್ಯೂರ್ ಆದಾಗ ನಿಮಗೆ ಮನಸ್ಸಿಗೆ ಒಂಥರ ವ್ಯಥೆ ಉಂಟಾಗುತ್ತೆ, ನೋವು ಉಂಟಾಗುತ್ತೆ. ಅದಕ್ಕೋಸ್ಕರ ನೀವೇ ಈ ಪಾಯಿಂಟ್ ಮಾಡಿಸಿದ ನಂತರ ನೀವೇ ಒಂದು ರೀತಿಯಲ್ಲಿ ಅದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳುವಂತಹ ಒಂದು ವಿಧಾನವನ್ನು ನಾನು ಈ ದಿನ ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಪಾಯಿಂಟನ್ನು ಮಾಡಿಸಿದ ನಂತರ ಆ ಜಾಗದಲ್ಲಿ ಒಂದು ಕಟ್ಟಿಗೆಯ ಗೂಟದಿಂದಾಗಲಿ ಅಥವಾ ಒಂದು ಕಬ್ಬಿಣದ ಮಳೆಯಿಂದಾಗಲಿ ಆ ಪಾಯಿಂಟ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಂದು ಗುರುತನ್ನು ಮಾಡಿರ್ತೀರ. ಆ ಗುರುತನ್ನು ಮಾಡಿಸಿದ ನಂತರ ನೀವು ಯಾರಿಂದನಾದರೂ ಪಾಯಿಂಟ್ ಮಾಡಿಸಿ, ವಾಟರ್ ಡಿವೈನರಿಂದನಾದರೂ ಮಾಡಿಸಿ, ಜಿಯಾಲಜಿಸ್ಟ್ ಕಡೆಯಿಂದನಾದರೂ ಮಾಡಿಸಿ, ಇಲ್ಲ ಸಾಂಪ್ರದಾಯಿಕ ಪದ್ಧತಿಯಿಂದನಾದರೂ ಮಾಡಿಸಿ, ಯಾರೇ ಮಾಡಿದರೂ ಇದೇ ರೀತಿಯಲ್ಲಿ ಒಂದು ಜಾಗದಲ್ಲಿ ಒಂದು ಮಳೆನಾಗಲಿ ಒಂದು ಕಟ್ಟಿಗೆಯ ಗೂಟವನ್ನಾಗಲಿ ಹೊಡೆದ್ಬಿಟ್ಟು ಗುರುತು ಮಾಡಿ ಹೋಗಿರ್ತಾರೆ. ನೀವು ಅವರು ಹೋದ ನಂತರ ನೀವು ಅವ್ರು ಮಾಡಿರ್ತಕ್ಕಂಥ ಪಾಯಿಂಟು ಸರಿಯಾಗಿ ಇದೆಯೇ ಇಲ್ಲವೇ ಎಂದು ನೀವೇ ಅದನ್ನು ಒಂದು ಕ್ರಾಸ್ ಚೆಕ್ ಮಾಡ್ಬೋದು. ಅದು ಯಾವ ರೀತಿಯಪ್ಪ ಅಂದರೆ, ನೀವು ನಿಮ್ಮ ಸಮೀಪದ ಹಾರ್ಡ್ವೇರ್ ಶಾಪ್ಗಳಲ್ಲಿ ಹೋಗ್ಬಿಟ್ಟು ಮನೆಗಳಿಗೆ ಅರ್ತಿಂಗ್ ಹಾಕ್ತೀವಲ್ಲ, ಅರ್ತಿಂಗ್ ಹಾಕುವಂಥ ಒಂದು ತಾಮ್ರದ ತಂತಿ ಆ ಅಂಗಡಿಗಳಲ್ಲಿ ಸಿಗುತ್ತದೆ. ಆ ತಂತಿ ಒಂದು 50ರಿಂದ 100 ರೂಪಾಯಿ ಖರ್ಚಾಗುತ್ತೆ. ಆ ಥರ ತಂತಿಯನ್ನು ನೀವು ಹೋಗಿ ಅಲ್ಲಿ ಹಾರ್ಡ್ವೇರ್ ಶಾಪಲ್ಲಿ ತೊಗೊಂಡು ಬಂದು 18 ಇಂಚು ಇರಬೇಕು. ಒಂದು ತಂತಿ ಉದ್ದ 18 ಇಂಚು. ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಈ ರೀತಿ ಇಲ್ಲಿ ನೋಡಿ, ಇದರ ಸಂಪೂರ್ಣ ಉದ್ದ ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಇದು 18 ಇಂಚಿದೆ. ಇಲ್ಲಿಂದ ಇಲ್ಲಿವರೆಗೂ ಇದು 12 ಇಂಚಿದೆ. ಇಲ್ಲಿಗೆ ಈ ಕಡೆಗೆ ಇದೊಂದು 6 ಇಂಚ್ ಬರುತ್ತೆ. ಈ ರೀತಿ ಎಲ್ ಆಕಾರದಲ್ಲಿ, ಈ ರೀತಿ ಮಾಡಲಿಲ್ಲ ಅಂದ್ರೂ ಜಸ್ಟ್ ಈ ರೀತಿ ಎಲ್ ಆಕಾರದಲ್ಲಿ ನೀವು ಇದನ್ನು ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡಿಕೊಂಡ ನಂತರ ಈ ರೀತಿ ಎರಡು ಕಡ್ಡಿಗಳನ್ನು ಮಾಡಿಕೊಂಡು ಈ ರೀತಿ ಈ ಆಕಾರದಲ್ಲಿ ಹಿಡ್ಕೊಂಡು
ಅವರು ಏನು ಪಾಯಿಂಟನ್ನು ಗುರುತಿಸಿರ್ತಾರಲ್ಲ, ಆ ಗುರುತಿಸಿರುವ ಜಾಗದಲ್ಲಿ ಒಂದು ಗೂಟ ಹೊಡೆದಿರ್ತಾರೆ, ಇಲ್ಲ ಮಳೆ ಹೊಡೆದಿರ್ತಾರೆ, ಅದರ ಸುತ್ತ ಪ್ರದಕ್ಷಿಣಾ ಆಕಾರವಾಗಿ ಸುತ್ತು ಅದನ್ನು ಹಿಡ್ಕೊಂಡು ನಾವು ರೌಂಡ್ ಹೊಡಿಬೇಕು. ಅದನ್ನು ರೌಂಡು ಈ ರೀತಿ ಪ್ರದಕ್ಷಿಣಾಕಾರವಾಗಿ ರೌಂಡ್ ಹೊಡೆದಾಗ ಆ ಜಾಗದಲ್ಲಿ ಏನಾದರೂ ನೀರಿನ ಸೆಲೆ ಅಥವಾ ಫ್ರ್ಯಾಕ್ಚರ್ ಅಂತೀವಲ್ಲ ಅದು ಇದ್ದಾಗ ಈ ರಾಡುಗಳು ಏನಾಗುತ್ತೆ ಅಂದರೆ ಈ ರೀತಿ ಪ್ರದಕ್ಷಿಣೆ ಹಾಕಲಿಕ್ಕೆ ಶುರುವಾದಾಗ ಈ ರೀತಿ ಅದು ಟರ್ನ್ ಆಗುತ್ತೆ. ಇದು ಒಳಹರಿವು. ಅದರ ಆಪೋಸಿಟ್ ನಾವು ಅಲ್ಲಿಗೆ ಬಂದಾಗ, ಆ ಕಡೆ ಬಂದಾಗ ಅದೇನಾಗುತ್ತೆ ಅಂದರೆ ಇಲ್ಲಿ ಈ ಕಡೆ ಟರ್ನ್ ಆಗಿದ್ದು ಆ ಜಾಗಕ್ಕೆ ಹೋದಾಗ ಅಲ್ಲಿ ಉಲ್ಟಾ ಆಗುತ್ತೆ. ಅಂದರೆ ಇದು ಇನ್ಪುಟ್ಟು, ಅದರ ಆ ಕಡೆ ಔಟ್ಪುಟ್ಟು. ಆ ರೀತಿ ಒಂದು ವೇನ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನಿಖರವಾಗಿ ಗೊತ್ತಾಗುತ್ತೆ. ಅದಲ್ಲದೆ ಇದೇ ರೀತಿ ನಿಮಗೆ ಎರಡು ಜಾಗದಲ್ಲಿ ಏನಾದರೂ ಅದೇ ರೀತಿ ಆಯಿತು ಅಂದರೆ ಎರಡು ಸೆಲೆಗಳನ್ನು ಎರಡು ವೇನ್ಗಳು ಇಲ್ಲಿ ಇದ್ದಾವೆ ಅಂತ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಎರಡು ವೇನ್ ಇರತಕ್ಕಂಥ ಪಾಯಿಂಟನ್ನು ನಾವು ಜಂಕ್ಷನ್ ಪಾಯಿಂಟ್, ಅಂದರೆ ಈ ರೀತಿ ಕತ್ತರಿ ಆಗಿದೆ, ಜಂಕ್ಷನ್ ಇದೆ, ಎರಡು ಪಾಯಿಂಟ್ ಇದೆ, ಎರಡು ಫ್ರ್ಯಾಕ್ಚರ್ ಇದೆ ಅಂತ ನಾವು ನಿರ್ಧಾರ ಮಾಡ್ಬೋದು. ಈ ರೀತಿ ನೀವು ಸುಲಭವಾಗಿ ನಿಮ್ಮ ಹತ್ತಿರದ ಹಾರ್ಡ್ವೇರ್ ಶಾಪ್ಗಳಲ್ಲಿ ಹೋಗಿ ಈ ರೀತಿ ತಾಮ್ರದ ತಂತಿ ತೊಗೊಬಂದು ನೀವು ಅದನ್ನು ಕ್ರಾಸ್ ಚೆಕ್ ಒಂದು ಸತಿ ಮಾಡ್ಕೋಬೇಕು. ಯಾಕಂದರೆ ಈಗ ಕೆಲವೊಂದು ಜಾಗದಲ್ಲಿ ತೆಂಗಿನಕಾಯಿ ಪಾಯಿಂಟ್ ಮಾಡೋರು ಖಾಲಿ ಗ್ಯಾಪ್ಗಳು ಇರುವಂತಹ ಜಾಗದಲ್ಲಿ ಸಮೇತ ಪಾಯಿಂಟ್ ಕೊಟ್ಟಿರ್ತಾರೆ. ಅದು ಯಾಕೆ ಕೊಟ್ಟಿರ್ತಾರೆ ಅಂದರೆ ಅವ್ರಿಗೆ ಅದು ಪಾಪ ಗೊತ್ತಿಲ್ಲ ಅಂತಲ್ಲ. ಅಲ್ಲಿ ಏನಾಗಿರುತ್ತೆ ಅಂದರೆ ಈ ಕಲ್ಲಿನ ಏಕಬಂಡೆ ಇರತಕ್ಕಂಥ ಜಾಗದಲ್ಲಿ ಆ ಕ್ರ್ಯಾಕ್ ಹೊಡೆದಿರುತ್ತೆ. ಆ ಕ್ರ್ಯಾಕ್ನಲ್ಲಿ ಸಮೇತ ಗಾಳಿ ಪಾಸ್ ಆಗ್ತಿರುತ್ತೆ. ನಾನು ಇಂದಿನ ವಿಡಿಯೋಗಳಲ್ಲಿ ಸ್ಕೆಚ್ ಹಾಕಿ ಅದ್ರ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೀನಿ. ಅವು ಗಾಳಿ ಸೆಲೆ ಅಥವಾ ಡ್ರೈ ಗ್ಯಾಪ್ ಅಂತ ಕರಿತೀವಿ. ಅಲ್ಲಿ ಗಾಳಿ ಪಾಸ್ ಆಗಬೇಕಾದ್ರೆ ಅಲ್ಲಿ ಒಂದು ಕಾಂತೀಯ ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಶಕ್ತಿಗೂ ಸಮೇತ ತೆಂಗಿನಕಾಯಿ ಹೇಳುತ್ತೆ. ನೀರಿನ ಸೆಲೆ ಇರ್ತಕ್ಕಂಥ ಜಾಗಕ್ಕಿಂತ ಹೆಚ್ಚಿನದಾಗಿ ಆ ಖಾಲಿ ಗ್ಯಾಪ್ ಇರ್ತಕ್ಕಂಥ ಜಾಗದಲ್ಲಿ ತೆಂಗಿನಕಾಯಿ ಜಾಸ್ತಿ ಕೆಲಸ ಮಾಡುತ್ತೆ, ಅಂದರೆ ಎದ್ದೇಳುತ್ತೆ. ಆ ರೀತಿ ನೀವು ಒಂದು 4 ಜನ ತೆಂಗಿನಕಾಯಿ ಪಾಯಿಂಟ್ ಮಾಡೋರನ್ನ ಕರ್ಕೊಬಂದ್ರು ಸಮೇತ ಇಲ್ಲಿ ತುಂಬ ನೀರಿದೆ, ಜಾಸ್ತಿ ನೀರಿದೆ ಅಂತ ಹೇಳ್ತಾರೆ. ಆದರೆ ಕೊರೆದಾಗ ನೀವು 1000 ಅಡಿ ಕೊರೆದ್ರೂ ಬರೀ ಧೂಳು ಬರ್ತಾ ಇರುತ್ತೆ. ಹಾಗಾಗಿ ಜಿಯಾಲಜಿಸ್ಟ್ ಮಾಡಿರ್ತಕ್ಕಂಥ ಪಾಯಿಂಟ್ ಆಗಲಿ, ಯಾರೇ ಮಾಡಿರಲಿ, ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ವಿಚಾರ ಬರಲ್ಲ. ಯಾವ ಮಿಷಿನಿಂದ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ ಅನ್ನೋತಕ್ಕಂಥ ವಿಚಾರ ಇಲ್ಲ. ಅವರು ಮಾಡಿರ್ತಕ್ಕಂಥ ಪಾಯಿಂಟಲ್ಲಿ ಅದು ನಿಖರತೆ ಇದೆಯೋ ಇಲ್ಲ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಆದಂಥ ಅನುಭವ ಇರುತ್ತೆ. ಆದ್ರೂ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಇದೇನಾದರೂ ಈ ರಾಡುಗಳು ಅವ್ರು ಮಾಡಿರ್ತಕ್ಕಂಥ ಪಾಯಿಂಟಿನ ಜಾಗದಲ್ಲಿ ನೀವು ಪ್ರದಕ್ಷಿಣೆ ಹಾಕಿದಾಗ ಒಂದಲ್ಲದೆ 3-4 ಸಲ ನೀವು ಪ್ರದಕ್ಷಿಣೆ ರೌಂಡ್ ಹೊಡ್ಕೊಂಡು ಬನ್ನಿ, ನಿಧಾನವಾಗಿ ಬನ್ನಿ, ಜೋರಾಗಿ ತಿರುಗುವಂಥ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಎರಡನ್ನೂ ಈ ರೀತಿ ಇಟ್ಕೊಂಡು ನಿಧಾನವಾಗಿ ನೀವು ಸುತ್ತರಿದಾಗ ಅದು ಈ ರೀತಿ ಅದು ರೊಟೇಷನ್ ಕೊಡಬೇಕು. ಅಲ್ಲಿ ಎಲ್ಲೂ ರೊಟೇಷನ್ ಕೊಡಲಿಲ್ಲ ಅಂದರೆ ಮಾತ್ರ ನೀವು ದಯವಿಟ್ಟು ಆ ಪಾಯಿಂಟಿಗೆ ಬೋರ್ವೆಲ್ ಡ್ರಿಲ್ ಮಾಡಿಸೋದಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಅನುಮಾನ ಇತ್ತು ಅಂದರೆ ಮತ್ತೊಬ್ಬರು ಜಿಯಾಲಜಿಸ್ಟ್ ಆಗಲಿ, ಮತ್ತೊಬ್ಬರು ವಾಟರ್ ಡಿವೈನರ್ ಆಗಲಿ, ಇಲ್ಲ ಇನ್ನೊಬ್ಬರು ಯಾರಾದರೂ ಸಾಂಪ್ರದಾಯಿಕ ಪದ್ಧತಿಯಿಂದ ಮಾಡ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನಾಗಲಿ ಕರ್ಕೊಂಡು ಬಂದು ಮತ್ತೊಂದು ಸಲ ಅದನ್ನು ಕ್ರಾಸ್ ಚೆಕ್ ಮಾಡಿ. ಅದಲ್ಲದೆ ನೀವು ಏಕಾಏಕಿ ಇದು ಏನಾದರೂ ಎಲ್ಲರಾಡು ಕೆಲಸ ಮಾಡಲಿಲ್ಲ ಅಂದರೆ ನೀವು ದಯವಿಟ್ಟು ಏಕಾಏಕಿ ಆ ಜಾಗದಲ್ಲಿ ಬೋರನ್ನು ಕೊರೆಸೋದಕ್ಕೆ ಹೋಗಬೇಡಿ. ಫ್ರ್ಯಾಕ್ಚರೇ ಇಲ್ಲ ಅಂದರೆ ನೀರೆಲ್ಲಿದ್ದ ಬರಲಿಕ್ಕಾಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪಾಯಿಂಟ್ ಮಾಡಬೇಕಾದ್ರೆ ಇದೊಂದು ವಿಧಾನನ ನೀವು ಸ್ವಂತಕ್ಕೆ ನೀವು ಇದನ್ನು ಮಾಡಿಕೊಳ್ಳೇಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗೋದನ್ನು ನೀವು ತಡಿಬೋದು. ಹಾಗಂದ್ಬಿಟ್ಟು 100% ಈ ಎಲ್ಲರಾಡು ತೋರಿಸಿರ್ತಕ್ಕಂಥ ಜಾಗದಲ್ಲಿ 100ಕ್ಕೆ 100 ನೀರು ಸಿಗುತ್ತೆ ಅನ್ನುವಂತಹ ವಿಚಾರ ಇಲ್ಲ. ಯಾಕಪ್ಪ ಅಂದರೆ ಈ ಎಲ್ಲರಾಡು ಸಮೇತ ಖಾಲಿ ಗ್ಯಾಪ್ಗಳಿಗೆ ಟರ್ನ್ ಆಗುತ್ತೆ. ಗಾಳಿಯ ಸೆಲೆಗಳು ಅಂತ ಹೇಳಿದ್ನಲ್ಲ, ಅದಕ್ಕೂ ಸಮೇತ ಇದು ಟರ್ನ್ ಆಗುತ್ತೆ. ಮತ್ತೊಂದು ಕರಿಕಲ್ಲು, ಕಪ್ಪು ಕಲ್ಲು ಇರ್ತಕ್ಕಂಥ ಜಾಗದಲ್ಲಿ ಮೈನ್ಸು, ಉದಾಹರಣೆ ಬಳ್ಳಾರಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಈ ಥರ ಪ್ರದೇಶಗಳಲ್ಲಿ ಹೋದಾಗ ಅಲ್ಲೂ ಸಮೇತ ಇದು ಕೆಲಸ ಮಾಡುತ್ತೆ. ಅಂತಹ ಜಾಗದಲ್ಲಿ ಪಾಯಿಂಟ್ ಮಾಡೋದಕ್ಕೆ ಹೋದಾಗ ತುಂಬ ಸೂಕ್ಷ್ಮವಾಗಿ ನಾವು ಇದನ್ನು ಬಳಕೆ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಸತಿ ನೀವು ಪಾಯಿಂಟ್ ಮಾಡಿದ ನಂತರ ಇದನ್ನು ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಮುಂದುವರಿಯೋದ್ರಿಂದ ಅಟ್ಲೀಸ್ಟು 10 ಬೋರ್ಗಳಲ್ಲಿ 6-7 ಬೋರ್ಗಳಾದ್ರೂ ಸಕ್ಸಸ್ ಮಾಡ್ಕೋಬೋದು. ಇನ್ನೊಂದು 4-5 ಬೋರ್ಗಳು ನಿಮಗೆ ಡ್ರೈ ಗ್ಯಾಪ್ ಸಿಕ್ಕಿ ಅದು ಮಿಸ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ರಾಡುಗಳಲ್ಲಿ ನಿಮಗೆ ಆಳವನ್ನು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಇದು ಫ್ರ್ಯಾಕ್ಚರ್ ತೋರಿಸೋದು 50 ಅಡಿಯಲ್ಲಿದ್ದರೂ ಇದು ಫ್ರ್ಯಾಕ್ಚರ್ ತೋರಿಸುತ್ತೆ, 150 ಅಡಿಯಲ್ಲಿದ್ದರೂ ತೋರಿಸುತ್ತೆ, 1000 ಅಡಿಯಲ್ಲಿದ್ದರೂ ಸಮೇತ ಈ ರಾಡು ತೋರಿಸುತ್ತೆ. ಅದು ನೀರಿನ ಗ್ಯಾಪ್ ಆಗಿರ್ಬೋದು, ಇಲ್ಲ ಡ್ರೈ ಗ್ಯಾಪ್ ಆಗಿರ್ಬೋದು. ಅದನ್ನು ಕಂಡುಹಿಡಿಬೇಕಾದ್ರೆ
ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು, ಡಿವೈನರ್ಸ್ ಆಗಿರ್ಬೋದು, ಜಿಯಾಲಜಿಸ್ಟ್ ಆಗಿರ್ಬೋದು, ಅವ್ರ ಮುಖಾಂತರನೇ ನೀವು ಕಂಡು ಹಿಡ್ಕೋಬೇಕು. ಆದರೆ ನಾನು ಹೇಳ್ತಿರೋದು ಅವ್ರು ಮಾಡಿರೋದನ್ನ ಒಂದು ಕ್ರಾಸ್ ಚೆಕ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಒಳ್ಳೆಯದಾಗುತ್ತಲ್ಲ, ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೀವು ಮಾಡಿ ನಿಮಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ಉತ್ತಮವಾದಂತಹ ಪಾಯಿಂಟುಗಳು ಬಗ್ಗೆ ಮಾಹಿತಿ ಆಗಲಿ ಅಥವಾ ಬೋರ್ವೆಲ್ ಪಾಯಿಂಟ್ ಮಾಡ್ತಕ್ಕಂಥ ವಿಚಾರ ಆಗಲಿ ಏನಾದರೂ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಒಳ್ಳೆಯ ರೀತಿಯಿಂದ ಪಾಯಿಂಟನ್ನು ಮಾಡಿಕೊಟ್ಟು ಸಾಧ್ಯವಾದರೆ ನಿಮ್ಗೇನ ಅನುಕೂಲತೆ ಇದ್ದರೆ ಆಗಲೇ ಅದೇ ಸ್ಥಳದಲ್ಲಿ ಡ್ರಿಲ್ ಮಾಡಿಸಿ ಬರ್ತಕ್ಕಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ನಮಸ್ಕಾರ.